ಸೊ ಇಷ್ಟು ತನಕ ನಾವು ಪ್ಲ್ಯಾಂಟ್ಸಲ್ಲಿ ಹಾರ್ಮೋನ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡು, ಅಂದರೆ ಪ್ಲ್ಯಾಂಟ್ಸಲ್ಲಿ ಮೇನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಗೆ ರೆಸ್ಪಾನ್ಸಿಬಲೇ ಹಾರ್ಮೋನ್ಸ್. ಬಟ್ ಇವಾಗ ಕ್ವಶನ್ ಬರುತ್ತೆ, ಈ ಹಾರ್ಮೋನ್ಸ್ ಹ್ಯೂಮನ್ಸಲ್ಲೂ ಇರುತ್ತಾ, ಆ್ಯನಿಮಲ್ಸ್ ಇರುತ್ತಾ? ಹೌದು, ಆ್ಯನಿಮಲ್ಸಲ್ಲಿ ಕೂಡ ಇರುತ್ತೆ. ಬಟ್ ಇನ್ನೊಂದು ಕ್ವಶನ್ ಬರುತ್ತೆ, ಯಾಕೆ ಬೇಕು ಅಂತ. ಅಂದರೆ ಪ್ಲ್ಯಾಂಟ್ಸ್ ಆ್ಯನಿಮಲ್ಸಲ್ಲಿ ಮೊದಲೇ ಇದೆ ಅಲ್ವಾ, ನರ್ವಸ್ ಸಿಸ್ಟಮ್ಮು, ಮಸಲ್ಸ್ ಎಲ್ಲ ಹೇಳಿದೆ ನಾನು, ಸ್ಪೈನಲ್ ಕಾರ್ಡು, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಹಾಗಾದರೆ ಹಾರ್ಮೋನ್ಸ್ ಯಾಕೆ? ಸೊ ಬೇಸಿಕಲಿ ಇಂಥ ಫ್ಲೈಟ್ ಆ್ಯಂಡ್ ಫೈಟ್ ಸಿಚುವೇಶನ್. ಸೊ ಬೇಸಿಕಲಿ ನಾವು ಸಡನ್ನಾಗಿ, ಇದೊಂದು ಎಕ್ಸಾಂಪಲು, ಸಡನ್ನಾಗಿ ಯಾರೋ ಬಂದು ನಿಮ್ಗೆ ಗಾಬರಿ ಮಾಡಿದ್ರು, ಆವಾಗ 2 ಟೈಪಿನ ಜನರು ಇರ್ತಾರೆ. ಒಂದೇನಾಗುತ್ತೆ, ಒಬ್ಬ ಓಡೋಗ್ತಾನೆ, ಅದನ್ನು ನಾವು ಫ್ಲೈಟ್ ಅಂತ ಹೇಳ್ತೀವಿ, ಅಂದರೆ ಹೋಗೋದು. ಇನ್ನೊಂದೊಬ್ಬ ಫೈಟಿಗೆ ರೆಡಿ ಆಗ್ತಾನೆ. ಸೊ ಇಲ್ಲಿ ಬೇಸಿಕಲಿ ಎಡ್ರಿನಾಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಹೆಲ್ಪ್ ಆಗುತ್ತೆ. ಸೊ ಇಂಥ ಸಡನ್ ಸಿಚುವೇಶನ್ಸ್ಗೆ ಹಾರ್ಮೋನ್ಸ್ ಬೇಕಾಗುತ್ತೆ. ಸೊ ಇನ್ನೊಂದು ಏನಂದರೆ, ನಮ್ಮದು ನರ್ವ್ಸ್ ಏನಿರುತ್ತಲ್ವ, ಅದು ಎಲ್ಲ ಆರ್ಗನ್ಸ್ಗೆ ರೀಚ್ ಆಗೋಕ್ಕಾಗೋದಿಲ್ಲ. ಮತ್ತು ಇದು ಹಾರ್ಮೋನ್ಸ್ ಏನಿರುತ್ತಲ್ಲ, ಅದು ಕೆಮಿಕಲ್ ರಿಯಾಕ್ಷನ್ನು. ಸೊ ಫಾಸ್ಟಾಗಿರುತ್ತೆ, ಅಂದರೆ ನಮ್ಮದು ರೆಸ್ಪಾನ್ಸು ಫಾಸ್ಟಾಗೇ ಬರುತ್ತೆ. ಸೊ ಇವಾಗ ನಾವು ಇದು ಆ್ಯನಿಮಲ್ ಹಾರ್ಮೋನ್ಸ್ ಬಗ್ಗೆ ಡೀಟೇಲಾಗಿ ಅರ್ಥ ಮಾಡ್ಕೊಂಡು, ಸೊ ಇವಾಗ ನಮ್ಮ ಬಾಡಿಯಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಸೊ ಮೇಲ್ಸ್ ಮತ್ತು ಫೀಮೇಲ್ಸಲ್ಲಿ ಆಲ್ಮೋಸ್ಟ್ ಸೇಮು, ಬರೀ ಇಲ್ಲಿ ಸೆಕ್ಷುವಲ್ ಆರ್ಗನ್ಸ್ ಹತ್ರ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ಬೇಸಿಕಲಿ ಇದು ಹಾರ್ಮೋನ್ಸು ಡೈರೆಕ್ಟ್ ನಮ್ಮ ಬ್ಲಡ್ ಸ್ಟ್ರೀಮಲ್ಲೇ ರಿಲೀಸ್ ಆಗುತ್ತೆ. ಸೊ ಇದು ನಿಮಗೆ ಎಕ್ಸಾಮಲ್ಲಿ ಲೇಬ್ಲಿಂಗ್ ಕೇಳ್ಬೋದು ಅಥವಾ ಡಯಾಗ್ರಾಮ್ ಕೂಡ ಕೇಳ್ಬೋದು. ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಫಸ್ಟು ಹೈಪೋಥ್ಯಾಲಾಮಸ್, ಪಿಟ್ಯೂಟರಿ ಗ್ಲ್ಯಾಂಡ್ ನಾವು ಮತ್ತು ಪೀನಲ್ ಗ್ಲ್ಯಾಂಡ್, ಇದು ನಾವು ಬ್ರೈನ್ ಡಯಾಗ್ರಾಮ್ ಕಲಿಬೇಕಾದ್ರೆ ನಾವು ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ? ನೆನಪಿದೆಯಾ? ಬ್ರೈನ್ ಡಯಾಗ್ರಾಮ್ ಲೇಬ್ಲಿಂಗ್ ಮಾಡಬೇಕಾದ್ರೆ. ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಏನಿದೆ, ಥೈರಾಯ್ಡ್ ಗ್ಲ್ಯಾಂಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಥೈಮಸ್, ಪ್ಯಾನ್ಕ್ರಿಯಾಸ್, ಎಡ್ರಿನಲ್ ಗ್ಲ್ಯಾಂಡ್ಸ್. ಆವಾಗ ಒಂದು ಹೇಳಿದ್ನಲ್ವ ಗಾಬರಿ ಆಗೋ ಸಿಚುವೇಶನ್. ಸೊ ಎಡ್ರಿನಾಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತಲ್ಲ, ಸೊ ಅದು ಎಡ್ರಿನಲ್ ಗ್ಲ್ಯಾಂಡ್ಸ್. ಅದೇ ಇಲ್ಲಿ ಸೆಕ್ಸ್ ಹಾರ್ಮೋನ್ಸ್ಗೆ ಮೇಲಲ್ಲಿ ಟೆಸ್ಟಿಸ್ ಇರುತ್ತೆ, ಫೀಮೇಲ್ಸಲ್ಲಿ ಓವರೀಸ್ ಇರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಗ್ಲ್ಯಾಂಡ್ಸ್ ಮತ್ತು ಹಾರ್ಮೋನ್ಸನ್ನು ನಾವು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ಫಸ್ಟ್ ಹಾರ್ಮೋನು ಎಡ್ರಿನಾಲಿನ್. ಸೊ ಫಸ್ಟ್ ನಾವು ಅರ್ಥ ಏನು ಮಾಡ್ಕೊಳ್ಳೋಣ, ಎಡ್ರಿನಾಲಿನ್ ಅಂದರೆ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಯಾವ ಗ್ಲ್ಯಾಂಡ್? ಎಡ್ರಿನಲ್ ಗ್ಲ್ಯಾಂಡ್. ಸೊ ಎಡ್ರಿನಲ್ ಗ್ಲ್ಯಾಂಡ್ ಸೆಕ್ರಿಟ್ಸ್ ಎಡ್ರಿನಾಲಿನ್. ಸೊ ಇದು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಎಲ್ಲಿ ಯೂಸ್ ಆಗುತ್ತೆ ಇದು? ಮೇನ್ಲಿ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್. ಸೊ ಆವಾಗ ಒಂದು ಎಕ್ಸಾಂಪಲ್ ನೋಡಿದ್ವಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲು ನೋಡ್ಬೋದು. ಸೊ ಅವ್ನು ಬಂದು ಗಾಬರಿ ಮಾಡಿದಾಗ ಸ್ವಲ್ಪ ಜನರು ಓಡೋಗ್ತಾರೆ, ಅವ್ರೇನು ಮಾಡಿದ್ರು? ಫ್ಲೈಟ್. ಇನ್ನೊಂದೊಬ್ಳು ಹುಡುಗಿ ಫೈಟ್, ಅಂದರೆ ಅವಳು ಫೈಟಿಗೆ ರೆಡಿ ಆದಳು. ಈ ಎರಡೂ ಸಿಚುವೇಷನಲ್ಲಿ ಕೂಡ ಮಸಲ್ಸ್ ರೆಡಿ ಆಗಬೇಕು, ನಮಗೆ ಕರೆಕ್ಟಾಗಿ ಎನರ್ಜಿ ಬೇಕು. ಸೊ ಇದೆಲ್ಲ ಎಡ್ರಿನಾಲಿನ್ ಅದನ್ನು ಫೆಸಿಲಿಟೇಟ್ ಮಾಡುತ್ತೆ, ಅಂದರೆ ಹೆಲ್ಪ್ ಮಾಡುತ್ತೆ. ಸೊ ಏನು ಮಾಡುತ್ತೆ, ಎಡ್ರಿನಾಲಿನ್ ಹಾರ್ಮೋನ್ ಏನಿರುತ್ತಲ್ವ, ಅದರದ್ದು ಮೇನ್ ಟಾರ್ಗೆಟ್ ಆರ್ಗನ್ ಈಸ್ ಹಾರ್ಟ್. ಸೊ ಅದನ್ನು ಹಾರ್ಟ್ ಬೀಟ್ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾರ್ಟ್ ಜಾಸ್ತಿ ಪಂಪ್ ಆದರೆ ಏನಾಗುತ್ತೆ? ಇನ್ಕ್ರೀಸಿಂಗ್ O2 ಸಪ್ಲೈ ಟು ಮಸಲ್ಸ್, ಅಂದರೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗಿದ್ರೆ ನಮಗೆ ಎನರ್ಜಿ ಜಾಸ್ತಿ ರಿಲೀಸ್ ಆಗುತ್ತೆ. ನೆಕ್ಸ್ಟ್, ಬ್ಲಡ್ ಫ್ಲೋ ಟು ಡೈಜೆಸ್ಟಿವ್ ಸಿಸ್ಟಮ್ಸ್ ಆ್ಯಂಡ್ ಸ್ಕಿನ್ ರೆಡ್ಯೂಸ್ಡ್. ನಾವು ಇವಾಗ ಓಡಬೇಕು ಅಂದರೆ ನಮ್ಗೆ ಕರೆಕ್ಟ್ ಬ್ಲಡ್ ಎಲ್ಲಿ ಓಡಬೇಕಂದ್ರೆ ಏನು ಇಂಪಾರ್ಟೆಂಟು? ಮಸಲ್ಸ್ ಇಂಪಾರ್ಟೆಂಟ್. ಆವಾಗ ಡೈಜೆಸ್ಟಿವ್ ಸಿಸ್ಟಮ್ ಇಂಪಾರ್ಟೆಂಟಾ? ಇಲ್ಲ. ಸೊ ಇದು ಎಡ್ರಿನಾಲಿನ್ ಏನು ಮಾಡುತ್ತೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಕಡೆ ಎಲ್ಲ ಬ್ಲಡ್ ಫ್ಲೋ ಏನಾಗ್ತಲ್ಲ ಅದನ್ನು ಡೈವರ್ಟ್, ಅಂದರೆ ಅಲ್ಲಿಂದ ಸ್ವಲ್ಪ ಅಲ್ಲಿ ಕಡಿಮೆ ಮಾಡಿ ನಮ್ಮ ಮಸಲ್ಸ್ ಕಡೆ ಬ್ಲಡ್ ಫ್ಲೋ ಜಾಸ್ತಿ ಮಾಡುತ್ತೆ. ಸೊ ಆವಾಗ ನಮಗೆ ಮಸಲ್ಸಲ್ಲಿ ಜಾಸ್ತಿ ಸ್ಟ್ರೆಂತ್ ಬರುತ್ತೆ, ನಾವು ಫೈಟ್ ಅಥವಾ ಫ್ಲೈಟ್ ಇರಲಿ ಎರಡಕ್ಕೂ ರೆಡಿ ಆಗ್ತೀವಿ. ನೆಕ್ಸ್ಟ್, ರಿಬ್ ಮಸಲ್ಸ್ ಆ್ಯಂಡ್ ಡಯಾಫ್ರಮ್ ಕಾಂಟ್ರಾಕ್ಟ್ಸ್. ಸೊ ನಮ್ಮ ರಿಬ್ಸ್ ಹತ್ರ ಏನು ಮಸಲ್ಸ್ ಇರುತ್ತಲ್ಲ, ಮತ್ತು ಡಯಾಫ್ರಮ್ ಅಂತ ಇರುತ್ತೆ. ಸೊ ಅದು ಕಾಂಟ್ರಾಕ್ಟ್ ಆಗುತ್ತೆ. ಅದು ಕಾಂಟ್ರಾಕ್ಟ್ ಆದರೆ ಏನಾಗುತ್ತೆ? ಬ್ರೀದಿಂಗ್ ಜಾಸ್ತಿ ಆಗುತ್ತೆ. ಪುನಃ ಬ್ರೀದಿಂಗ್ ಜಾಸ್ತಿ ಆದರೆ ಹಾರ್ಟ್ ಜಾಸ್ತಿ ಪಂಪ್ ಆಗೋದು, ಆಕ್ಸಿಜನ್ ನಾವು ಜಾಸ್ತಿ ಇಂಟೇಕ್ ತೊಗೊಳ್ತೀವಿ, ಸೊ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಬೇಸಿಕಲಿ ಎಡ್ರಿನಾಲಿನ್ ಏನು ಮಾಡುತ್ತೆ ಅಂದರೆ ನಮ್ಮ ಫೈಟ್ ಮತ್ತು ಫ್ಲೈಟ್ ಸಿಚುವೇಷನ್ ಇದೆಯಲ್ಲ ಅದಕ್ಕೆ ನಮ್ಮನ್ನು ರೆಡಿ ಮಾಡುತ್ತೆ. ಪುನಃ ನೆನ್ಪಿಟ್ಕೋಬೇಕು, ಎಡ್ರಿನಾಲಿನ್ ಈಸ್ ಪ್ರೊಡ್ಯೂಸ್ಡ್ ಬೈ ಎಡ್ರಿನಲ್ ಗ್ಲ್ಯಾಂಡ್ಸ್, ಹೆಲ್ಪ್ಸ್ ಫಾರ್ ಫೈಟ್ ಆ್ಯಂಡ್ ಫ್ಲೈಟ್ ರೆಸ್ಪಾನ್ಸ್. ಸೊ ಇವಾಗ ನಾವು ಏನು ಎಡ್ರಿನಲ್ ಗ್ಲ್ಯಾಂಡ್ಸ್ ಬಗ್ಗೆ, ಎಡ್ರಿನಾಲಿನ್ ಬಗ್ಗೆ ಮಾತಾಡಿದಲ್ಲ, ಸೊ ಎಡ್ರಿನಲ್ ಗ್ಲ್ಯಾಂಡ್ಸು ಈ ಪೊಸಿಷನಲ್ಲಿ ಇರುತ್ತೆ. ಬೋತ್ ಮೇಲ್ ಆ್ಯಂಡ್ ಫೀಮೇಲಲ್ಲಿ ಸೇಮೇ ಇರುತ್ತೆ. ಸೊ ಎಡ್ರಿನಲ್ ಗ್ಲ್ಯಾಂಡ್ಸ್ ಈ ಪೊಸಿಷನ್ ಇರುತ್ತೆ. ಸೊ ನಿಮಗೆ ಲೇಬ್ಲಿಂಗ್ ಕೇಳಿದ್ರೆ ನೀವು ಕರೆಕ್ಟಾಗಿ ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಒನ್ನು ಥೈರಾಕ್ಸಿನ್. ಹಾರ್ಮೋನ್ ಹೆಸರು ಥೈರಾಕ್ಸಿನ್, ಪ್ರೊಡ್ಯೂಸ್ಡ್ ಅಟ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿರುತ್ತೆ? ನಮ್ಮ ನೆಕ್ ಹತ್ರ ಇರುತ್ತೆ. ಸೊ ಇಲ್ಲಿ ನೆಕ್ ಇದೆ ಅಲ್ವಾ, ಸೊ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಸೊ ಇದಕ್ಕೆ ಯಾಕೆ ಇಂಪಾರ್ಟೆಂಟು? ಇಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಮತ್ತು ಫ್ಯಾಟ್ ಮೆಟಬಾಲಿಸಮ್ ಇರುತ್ತಲ್ವ, ಸೊ ಅದನ್ನು ಇದು ರೆಗ್ಯುಲೇಟ್ ಮಾಡುತ್ತೆ.
ಆ್ಯಂಡ್ ಬೇಸಿಕಲಿ ಬ್ಯಾಲೆನ್ಸ್ ನಮ್ಮ ಗ್ರೋತ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ. ಸೊ ನಾವು ಇವಾಗ ನೋಡ್ಬೋದಲ್ಲ, ನಾವು ಸಾಲ್ಟ್ ಏನು ತಿಂತೀವಲ್ವ ಅದರಲ್ಲಿ ಅಯೋಡೈಸ್ ಸಾಲ್ಟ್ ಅಂತ ಬರೆದಿರುತ್ತೆ. ಸೊ ಯಾವತ್ತಾದರೂ ವಂಡರ್ ಮಾಡಿದ್ದೀರಾ ಸೊ ಅಯೋಡೈಸ್ ಸಾಲ್ಟ್ ಯಾಕೆ ಅಂತ? ಸೊ ಬೇಸಿಕಲಿ ಅಯೋಡಿನ್ ಕಡಿಮೆ ಆದರೆ ಸೊ ಈ ಥೈರಾಯ್ಡ್ ಗ್ಲ್ಯಾಂಡ್ಗೆ ಎಫೆಕ್ಟ್ ಆಗುತ್ತೆ ಆ್ಯಂಡ್ ದ್ಯಾಟ್ ಕಾಸಸ್ ಅ ಡೆಫಿಷಿಯನ್ಸಿ. ಡೆಫಿಷಿಯನ್ಸಿ ಅಂದರೆ ಅಯೋಡಿನ್ ಕಡಿಮೆ, ಡೆಫಿಷಿಯನ್ಸಿ ಅಂದರೆ ಕಡಿಮೆ ಅಂತ ಬೇಸಿಕಲಿ. ಸೊ ಅಯೋಡಿನ್ ಕಡಿಮೆ ಆದರೆ ಇಟ್ ಕಾಸಸ್ ಎ ಡೆಫಿಷಿಯನ್ಸಿ ಡಿಸೀಸ್ ಕಾಲ್ಡ್ ಗಾಯ್ಟರ್. ಸೊ ಈ ಗಾಯ್ಟರಲ್ಲಿ ಏನಾಗುತ್ತೆ, ಸ್ವೆಲ್ಲಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ನಮ್ಮದು ಥೈರಾಯ್ಡ್ ಗ್ಲ್ಯಾಂಡ್ ಇದೆ ಅಲ್ವಾ, ಸೊ ಇದು ಸ್ವೆಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಅಯೋಡೈಸ್ ಸಾಲ್ಟ್ ತಿಂತೀವಿ, ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಅಯೋಡಿನ್ ಕಂಟೆಂಟ್ ಕರೆಕ್ಟ್ ಇದ್ದರೆ ಈಗ ಇದು ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆಯಲ್ಲ ಅಲ್ಲಿ ಎಫೆಕ್ಟ್ ಆಗೋದಿಲ್ಲ. ಸೊ ಇದು ಥೈರಾಯ್ಡ್ ಗ್ಲ್ಯಾಂಡು ನಮ್ಮದು ಇಲ್ಲಿ ನೆಕ್ ರೀಜನ್ ಹತ್ರ ಇರುತ್ತೆ. ಸೊ ಇದಿದೆ ಅಲ್ವಾ, ಸೊ ಇದು ಥೈರಾಯ್ಡ್ ಗ್ಲ್ಯಾಂಡ್. ಅಗೇನ್ ಇಟ್ ಈಸ್ ಸೇಮ್ ಫಾರ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಇಲ್ಲಿ ನೆಕ್ ರೀಜನ್ ಹತ್ರ ಇರುತ್ತೆ. ಸೊ ಇವಾಗ ಮೂರನೇದು ಗ್ರೋತ್ ಹಾರ್ಮೋನ್ ಆ್ಯಂಡ್ ಇಟ್ ಈಸ್ ಸೆಕ್ರೆಟೆಡ್ ಬೈ ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಸೆಕ್ರೆಟ್ಸ್ ಗ್ರೋತ್ ಹಾರ್ಮೋನ್. ಯಾವುದಕ್ಕೆ ಯೂಸು ಪುನಃ ಹೇಳಬೇಕಾ? ಗ್ರೋತ್ ಹಾರ್ಮೋನ್ ಅಂದರೆ ಗ್ರೋತ್ ರೆಗ್ಯುಲೇಟ್ ಮಾಡೋಕ್ಕೆ ಯೂಸ್. ಸೊ ನಮ್ಮ ಬಾಡಿ ಡೆವಲಪ್ಮೆಂಟ್ ಇರುತ್ತಲ್ವಾ, ಸೊ ಗ್ರೋತ್ ಹಾರ್ಮೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಆಫ್ ಬಾಡಿ. ಇಟ್ಸ್ ಡಿಫಿಷಿಯನ್ಸಿ ಕಾಸಸ್ ಡ್ವಾರ್ಫ್ನೆಸ್ ಇನ್ ಚೈಲ್ಡ್ಹುಡ್. ಸೊ ಚೈಲ್ಡ್ಹುಡ್ ಅಂದರೆ ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಕಡಿಮೆ ಇದ್ದರೆ ಇನ್ ಡ್ವಾರ್ಫಿಸಮ್ ಇರುತ್ತಲ್ವ, ಅಂದರೆ ಹೈಟ್ ಶಾರ್ಟ್ ಆಗಿರೋದು, ಸೊ ಅದು ಗ್ರೋತ್ ಹಾರ್ಮೋನಿಂದ ಆಗುತ್ತೆ. ಸೊ ನಾವು ಎಲ್ಲ ಶಾರ್ಟ್ ಇರೋರಿಗೆ ನಾವು ಡ್ವಾರ್ಫಿಸಮ್ ಅಂತ ಹೇಳೋದಿಲ್ಲ, ಬಟ್ ಈ ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿಯಿಂದ ಶಾರ್ಟ್ ಆಗಿದ್ದರೆ ಅದನ್ನು ನಾವು ಡ್ವಾರ್ಫಿಸಮ್ ಅಂತ ಹೇಳ್ತೀವಿ. ಸೊ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲಿರುತ್ತೆ? ಸೊ ನಾವು ಆವಾಗಲೇ ಬ್ರೈನ್ ಡಯಾಗ್ರಾಮ್ ಮಾಡಬೇಕಾದ್ರೆ ಗೊತ್ತಿತ್ತಲ್ಲ ನಮಗೆ, ಇಲ್ಲಿ ಲೇಬಲ್ ಮಾಡಿದ್ದೀವಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ. ಸೊ ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತೆ. ಅಗೇನ್ ಸೇಮ್ ಫಾರ್ ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ಸೊ ನೆಕ್ಸ್ಟ್ ಒನ್ನು ಟೆಸ್ಟೋಸ್ಟಿರೋನ್ ಮತ್ತು ಈಸ್ಟ್ರೋಜನ್. ಸೊ ಬೇಸಿಕಲಿ ಸೆಕ್ಸ್ ಹಾರ್ಮೋನ್. ಅದೇ ಟೆಸ್ಟೋಸ್ಟಿರೋನ್ ಮೇಲ್ ಸೆಕ್ಸ್ ಹಾರ್ಮೋನ್, ಈಸ್ಟ್ರೋಜನ್ ಫೀಮೇಲ್ ಸೆಕ್ಸ್ ಹಾರ್ಮೋನ್. ಸೊ ಯಾವುದಕ್ಕೆ ಯೂಸ್ ಆಗುತ್ತೆ? ನಾವು ಪ್ಯೂಬರ್ಟಿ ಮತ್ತು ರೀಪ್ರೊಡಕ್ಷನ್ ಚಾಪ್ಟ್ರಲ್ಲಿ ಇತ್ತಲ್ಲ, ಸೊ ಅದರಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡೆ. ಸೆಕೆಂಡ್ರಿ ಸೆಕ್ಷುವಲ್ಸ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದಲ್ಲ, ಅಂದರೆ ಮೇಲ್ಸಲ್ಲಿ ಗಡ್ಡ ಮೀಸೆ, ಅದೇ ಫೀಮೇಲ್ಸಲ್ಲಿ ಕೂಡ ಬ್ರೆಸ್ಟ್ ಎನ್ಲಾರ್ಜ್ಮೆಂಟು. ಸೊ ಅದಕ್ಕೆ ಎಲ್ಲ ಸೆಕೆಂಡ್ರಿ ಸೆಕ್ಷುವಲ್ಸ್ ಕ್ಯಾರೆಕ್ಟರ್ಸ್ ಎಲ್ಲ ಇರುತ್ತಲ್ವ, ಸೊ ಅದಕ್ಕೆ ಏನು ಬೇಸಿಕಲಿ ಪ್ಯೂಬರ್ಟಿಯಲ್ಲಿ ಏನು ಚೇಂಜಸ್ ಆಗುತ್ತೆ ಸೊ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸೊ ಮೇಲ್ಸಲ್ಲಿ ಟೆಸ್ಟೋಸ್ಟಿರೋನ್ ಪ್ರೊಡ್ಯೂಸ್ಡ್ ಬೈ ಟೆಸ್ಟೀಸ್, ಫೀಮೇಲ್ಸಲ್ಲಿ ಈಸ್ಟ್ರೋಜನ್ ಪ್ರೊಡ್ಯೂಸ್ಡ್ ಬೈ ಓವರೀಸ್. ಸೊ ಇವಾಗ ನಾನು ಹೇಳಿದೆ ಟೆಸ್ಟೋಸ್ಟಿರೋನ್ ಇಲ್ಲಿ ಟೆಸ್ಟೀಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಮೇಲ್ಸಲ್ಲಿ ಡಿಫ್ರೆಂಟು, ಅದೇ ಫೀಮೇಲ್ಸಲ್ಲಿ ಈಸ್ಟ್ರೋಜನ್ನು ಪ್ರೊಡ್ಯೂಸ್ಡ್ ಬೈ ಓವರೀಸ್. ಸೊ ಇವಾಗ ಫಿಫ್ತ್ ಒನ್ ಇನ್ಸುಲಿನ್ ಸೆಕ್ರೆಟೆಡ್ ಬೈ ಪ್ಯಾನ್ಕ್ರಿಯಾಸ್ ರೆಗ್ಯುಲೇಟಿಂಗ್ ಬ್ಲಡ್ ಶುಗರ್ ಲೆವೆಲ್ಸ್. ಸೊ ಇನ್ಸುಲಿನ್ ಹಾರ್ಮೋನು ವಿಚ್ ಇಸ್ ಸೆಕ್ರೆಟೆಡ್ ಬೈ ಪ್ಯಾನ್ಕ್ರಿಯಾಸ್. ಇದ್ರ ಫಂಕ್ಷನ್ ಏನು? ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ಇರುತ್ತಲ್ವ, ಸೊ ಅದನ್ನು ರೆಗ್ಯುಲೇಟ್ ಮಾಡೋಕ್ಕೆ. ರೆಗ್ಯುಲೇಟ್ ಅಂದರೆ ಕರೆಕ್ಟ್ ಎಷ್ಟು ಬೇಕು ಅಷ್ಟೇ ಇಡೋದು ಅದ್ರದ್ದು ಕೆಲಸ. ಇದು ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗದಿದ್ದರೆ ಏನಾಗುತ್ತೆ? ಡಯಾಬಿಟೀಸ್ ಆಗುತ್ತೆ. ಸೊ ನಾವು ಹೇಳ್ತೀವಲ್ಲ ನಿಮಗೆ ಶುಗರ್ ಇದೆ, ಡಯಾಬಿಟೀಸ್ ಅಂತ ಹೇಳ್ತೀವಿ ಬೇಸಿಕಲಿ. ಸೊ ಶುಗರ್ ಲೆವೆಲ್ ಜಾಸ್ತಿ ಆದರೆ ಅದನ್ನು ನಾವು ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಇವಾಗ ಇದು ಇನ್ಸುಲಿನು ಅಂದರೆ ಎಷ್ಟು ಪ್ರೊಡ್ಯೂಸ್ ಆಗಬೇಕು, ಯಾವಾಗ ಪ್ರೊಡ್ಯೂಸ್ ಆಗಬೇಕು, ಸೊ ಇಟ್ ಈಸ್ ಅಂದರೆ ಅದು ಎಲ್ಲ ರೆಗ್ಯುಲೇಟೆಡ್ ಬೈ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಅಂದರೆ ಇದು ಇನ್ಸುಲಿನು ಎಷ್ಟು ಪ್ರೊಡ್ಯೂಸ್ ಆಗಬೇಕು ಅದೆಲ್ಲ ಆಪ್ರೇಷನ್ಸು ಈ ಫೀಡ್ಬ್ಯಾಕ್ ಮೆಕ್ಯಾನಿಸಮಿಂದ ವರ್ಕ್ ಆಗುತ್ತೆ. ಸೊ ಈ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂದ್ರೇನು? ಇವಾಗ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಯಿತು. ಸೊ ಈ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಯಿತು, ಈ ಫೀಡ್ಬ್ಯಾಕ್ ಬೇಸಿಸಲ್ಲಿ ಇನ್ಸುಲಿನ್ನು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಪ್ಯಾನ್ಕ್ರಿಯಾಟಿಕ್ ಸೆಲ್ಸ್ ಇದನ್ನು ಡಿಟೆಕ್ಟ್ ಮಾಡುತ್ತೆ ಮತ್ತು ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಅದೇ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆದರೆ ಪ್ಯಾನ್ಕ್ರಿಯಾಸ್ ಅದನ್ನು ಡಿಟೆಕ್ಟ್ ಮಾಡುತ್ತೆ ಮತ್ತು ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಮಾಡುತ್ತೆ. ಸೊ ಅವಾಗ ಏನು ಬೇಸಿಕಲಿ ಇನ್ಸುಲಿನ್ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ ಮೇಂಟೈನ್ ಮಾಡುತ್ತೆ. ಸೊ ಇವಾಗ ಇದು ಡಯಾಬಿಟಿಕ್ ಪೇಷಂಟ್ಸ್ ಏನಿರ್ತಾರಲ್ವ ಅವ್ರದಲ್ಲಿ ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂತ. ಸೊ ಅವಾಗ ನಾವೇನು ಮಾಡ್ತೀವಿ? ಎಕ್ಸ್ಟರ್ನಲಿ ಇನ್ಸುಲಿನ್ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಷನ್ ಮೂಲಕ ಅವ್ರಿಗೆ ಇನ್ಸುಲಿನ್ ಕೊಡ್ತೀವಿ. ಅದರಿಂದ ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ ಕರೆಕ್ಟಾಗಿ ಮೇಂಟೈನ್ ಆಗಿರುತ್ತೆ. ಸೊ ಇಲ್ಲಿಗೆ ನಮ್ದು ಈ ಚಾಪ್ಟರ್ ಮುಗಿಯುತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಇಷ್ಟು ತನಕ ಏನಾದರೂ ಕಲ್ದಿರೋದ್ರಲ್ಲಿ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಅಥವಾ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಸೊ ನಾವು ಆದಷ್ಟು ಬೇಗ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಚಾಪ್ಟ್ರಲ್ಲಿ ನಾವು ಏನು ಕಲಿದ್ವಿ? ಸೊ ಬೇಸಿಕಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಬೋತ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಫಸ್ಟ್ ನಾವು ಆ್ಯನಿಮಲ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಆ್ಯನಿಮಲ್ಸಲ್ಲಿ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ಸು, ಬ್ರೈನ್ ಇದು ಫಂಕ್ಷನ್ನು, ಡಿಫ್ರೆಂಟ್ ಪಾರ್ಟ್ ಆಫ್ ಬ್ರೈನ್ಸ್ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ಪುನಃ ಪ್ಲ್ಯಾಂಟ್ಸಿಗೆ ಬಂದು ಪ್ಲ್ಯಾಂಟ್ಸಲ್ಲಿ ಮೇನ್ ಏನು ರೆಸ್ಪಾನ್ಸಿಬಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಗೆ? ಹಾರ್ಮೋನ್ಸ್. ಸೊ ಈ ಹಾರ್ಮೋನ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ.
ಅದೇ ಆಮೇಲೆ ಈ ಹಾರ್ಮೋನ್ಸ್ ಆ್ಯನಿಮಲ್ಸಲ್ಲಿ ಕೂಡ ಇರುತ್ತೆ. ಸೊ ಹ್ಯೂಮನ್ಸಲ್ಲಿ ಯಾವ ಹಾರ್ಮೋನ್ಸು, ಅದ್ರದ್ದು ಫಂಕ್ಷನ್ಸ್ ಏನು ಅಂತೆಲ್ಲ ಡೀಟೇಲಾಗಿ ಅರ್ಥ ಮಾಡ್ಕೊಂಡ್ವಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ಥ್ಯಾಂಕ್ ಯು.